ಏಯ್, ಒಳ್ಳೆ ಮಾತಲ್ಲಿ ಹೇಳ್ತೀನಿ ಕೇಳೋ. ಇನ್ನು ಮುಂದೆ ಆ ಜಾಹ್ನವಿ ತಂಟೆಗೆ ಹೋಗಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ಕೊಡು. ಈಗಲೇ ಇಮ್ಮಿಡಿಯೇಟಾಗಿ ರಿಲೀಸ್ ಮಾಡ್ತೀನಿ. ಬರ್ಕೊಡ್ತೀಯನೋ? ನಾನು ಇವತ್ತಿಂದ ನಿನ್ನ ಹೆಂಡ್ತಿನ ಇಷ್ಟಪಡಕ್ಕೆ ಶುರು ಮಾಡ್ತೀನಿ. ಏನೋ ಮಾಡ್ತೀಯಾ? ಹುಂಡ್ರ ಏನೋ ಅಂತೆ? ನನ್ನ ಹೆಂಡ್ತಿನ ಏನಂತ ನೀನು? ನನಗೆ ಹೇಳೋ. ನಿನ್ನ ಹೆಂಡ್ತಿನ ಮದುವೆ ಆಗ್ತೀನಿ, ನೀನು ಅವ್ರನ್ನ ಮರ್ತು ಬಿಡಿದ್ರೆ ಏನೋ ಮಾಡ್ತೀಯಾ? ಯಾಕೋ ನಗ್ತಾ ಇದೆಯಾ? ಹೇಳೋ. ನನ್ನ ಹೆಂಡತಿ ಜಾನನ ಮರ್ತು ಬಿಡು ಅಂತ ಸ್ಟೇಟ್ಮೆಂಟ್ ಬರ್ಕೊಡು ಅಂತೀಯಲ್ಲ, ಆಗ ನನಗೂ ಹೀಗೆ ಅನ್ಸಿದ್ದು. ಏಯ್, ಸೈಲೆಂಟಾಗಿ ಬರ್ಕೊಡ್ತೇವಲ್ಲ ಸ್ಟೇಟ್ಮೆಂಟ್ನ, ಹೇಳೋ. ನೀನು ನಿಜವಾಗ್ಲೂ ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿ ಇನ್ಸ್ಪೆಕ್ಟರ್ ಆಗಿದ್ರೆ ನನ್ನ ಉತ್ತರ ಏನು ಅಂತ ಅರ್ಥ ಆಗಿರುತ್ತೆ ನನಗೆ. ಇಲ್ಲ ಅಂದರೆ ಇಲ್ಲ. ಸ್ಟೇಟ್ಮೆಂಟು ಬರ್ಕೊಡಲ್ಲ, ಅದೇನು ಮಾಡ್ತೀವೋ ಮಾಡ್ಕೊ. ಹೌದೇನೋ? ಬರ್ಕೊಡಲ್ಲ. ಬರ್ಕೊಡೋ ಬರ್ಕೊಡಲೇ. ಬರ್ಕೊಡಲ್ಲ. ಮಾತಾಡೋ. ಬರ್ಕೊಡಲ್ಲ. ಹೌದೇನೋ? ಹಾಳಾಗು. ಸಾಯಿಸ್ಬಿಡ್ತೀನಿ ಆ ಮುದುಕನ್ನ. ನನ್ನ ಜಾನು ಕುಡಿತಾನ ಅವನು. ಸಮಾಧಾನ ಮಾಡ್ಕೊಳ್ಳಿ ಮದನವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿಪ್ಪ ನೀವು. ಏನೇ ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಜಾನು ಕುಡಿತಾನೆ. ಈ ತರ ಗಲಾಟೆ ಆಗುವಾಗ ಎಲ್ಲ ಹಾಳಾಗೋಗಿದೆ. ನೀನು ಒಳ್ಳೆ ನರಿ ತರ ಬಚ್ಚಿಟ್ಕೊಂಡಿದ್ದೆ. ಕಂದ್ರಿ ನನ್ನ ಮಗ ನೀನು. ಹೌದ್ರಿ, ನಾನ್ ಕಂತೀನಿ ನನ್ನ ಮಗ, ದರಿ ಬುದ್ಧಿವನು. ಏನ್ ನೀವು ಭಾರಿ ಶೂರು. ಹೋಗ್ರಿ ತಗೊಂಡೋಗಿ ಆ ಮುದ್ದು ತಲೆನ ಹಾಕ್ರಿ. ತಗೊಂಡ್ರಿ. Yes, I'm in love with you. ಹೋಗ್ತೀನಿ. ಹೋಗಿ ಅಲ್ಲಿ ರವಿ ಕೊತ ಅಂತ ಕುದಿತಾ ಇರ್ತಾನೆ, ಸರಿಯಾಗಿ ಹಾಕ್ತಾನೆ. ಅಪ್ಪ ಮಗು ನಿಂತ್ಕೊಂಡ್ರೆ ರಕ್ತ ಎಲ್ಲ ಕುದಿಯುತ್ತೆ. ಅವನ ಮಗಳಿಗೆ ಆಲ್ರೆಡಿ ಮದ್ವೆ ಆಗಿದೆ. ಅವಳನ್ನ ಪಟಾಯಿಸ್ಕೊಂಡು ಮದ್ವೆ ಹಾಕಿ ಹೊಟ್ಟಿದ್ದೀರಲ್ಲ, ಅವ್ರ ರಕ್ತ ಕುದಿಯೋದಿಲ್ವಾ? ನೀನೇನು ಅವ್ರ ಕಡೆನೋ ನನ್ನ ಕಡೆನೋ? ನಿಮ್ ಪರ ಇರೋದಕ್ಕೆ ನಿಮ್ ಪಕ್ಕದಲ್ಲಿ ನಿಂತಿರೋದು. ಮತ್ತೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀಯ? ನಮ್ಮ ಬಾವನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಕಣ್ಣವ್ರ ನಿಂತನ ಪಟಾಯಿಸಕ್ ಕೊಟ್ಟಿದ್ದೀರಲ್ಲ, ಇದೆಲ್ಲ ಸರ್ವಿಸ್ ಸಾಮಾನ್ಯ. ಆ ಜಾಗದಲ್ಲಿ ನೀವೇನಾರ ಇದ್ದಿದೆ ಪಠಾರ ಅಂತ ಬಿದ್ದಿರೋದು. ಅದಕ್ಕೆಲ್ಲ ನೀವು ತರಕಿಸ್ಕೋಬಿಡಿ. ಅಯ್ಯೋ, ನನಗೇನು ಪ್ರಾಬ್ಲಮ್ ಇಲ್ಲ. ಊರಿಗೆ ಹೋಗ್ಬೇಕು ಅಂತ ಅರ್ಜೆಂಟ್ ಏನೂ ಇಲ್ಲ. ನಿಮಗೆ ಯಾವಾಗ ಬೇಕಂತಂದ್ರೆ ಅವಾಗ ಕರ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ಹಳ್ಳಿ ಕಡೆ ಜೇನಿಗೋಸ್ಕರ ಜೇನಿನ ಗುಡಿ ಕೈ ಹಾಕ್ತಾರೆ. ಆಗ ಒಂದೆರಡು ಹುಳುಗಳು ಕಚ್ಚುತ್ತವೆ. ಆದರೆ ಸಿಹಿಯಾದ ಜೇನಿಗೋಸ್ಕರ ಅದನ್ನು ತಡ್ಕೋತಾರೆ. ನೀವು ಹಾಗೇ ಇರಬೇಕಪ್ಪ. ಜೇನಂತ ಜಾನು ನಾನು ನಿಮ್ಮ ಕಡೆ ಮಾಡ್ಕೊಳ್ಳುವಾಗ ಇಂಥ ಹುಳುಗಳು ಕಚ್ಚುತ್ತವೆ. ಅದನ್ನು ನೀವು ಸೀರಿಯಸ್ ಆಗಿ ತಗೋಬಾರ್ದು. ನಿಮ್ಮ ಕಾನ್ಸಂಟ್ರೇಷನ್ ಏನೇ ಇದ್ರೂ ಆ ಜೇನು ಹತ್ರನೇ ಇರಬೇಕು. ಆಗ ಹಾಲು ಜೇನು ಒಂದಾದ ಹಾಗೆ ಜಾನು ನೀವು ಒಂದಾದ್ವಿ. ಅಪ್ಪರೇ ಮಗನೇ, ಅಪ್ಪನ ಗುಟ್ಟಿನ ಮಾತು ಹೇಳಿದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಆ ವೆಂಕಟೇಶ ಮತ್ತು ಅವನ ಮಗನ ಮೇಲಿನ ಕೋಪ ಎಲ್ಲ ಒಳ್ಳೆ ಐಸ್ ಕ್ರೀಮ್ ತರ ಕರ್ಗೋಯ್ತು. ಇದಪ್ಪ ಮಾತು ಅಂದ್ರೆ. ಸ್ವೀಟ್ ಜಾನುಗೋಸ್ಕರ ಏನ್ ಬೇಕಾದ್ರೂ ತಡ್ಕೋತೀನಿ. ಇದು ಇನ್ನೊಂದು ಮಾತು ಅಂದ್ರೆ. ಅದು ಅಲ್ಲದೆ ಆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಶ್ರೀನಿಧಿಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತಿರ್ತಾರೆ. ಅಲ್ಲಿಗೆ ನನ್ನ ಲೆಕ್ಕ ಚುಕ್ತಾ